ಒಲವು ಕೊಟ್ಟ ವಿಚಾರ ವಿಶೇಷ ಇದೆ. ಏನದು? ಪ್ರತಿನಿತ್ಯದ ಪದ್ಧತಿಯಂತೆ ಹ. ಯಕ್ಷ, ಕಿನ್ನರ, ಕಿಂಪುರುಷ, ಗಂಧರ್ವ ಮೊದಲಾದ ವರ್ಗದವರನ್ನು ಕೂಡಿಕೊಂಡು ಓಲಗವನ್ನು ಪಡುವುದು ಪದ್ಧತಿ ಎಂದಿನಂತೆ ಇಟ್ಟಿದ್ದೇನೆ. ವಿಶೇಷ ಏನಾದರೂ ಇದ್ದರೆ ಬರಬಹುದು, ನೋಡೋಣ. ಬೆಟ್ಟವನ್ನ ಕಿತ್ತು ತರುವ ಸಾಮರ್ಥ್ಯ ನಿನಗಿದೆ. ಆ ಮಾನವನನ್ನ ಹಿಡಿದು ತಾ ಇಷ್ಟು ಮಾಡಿದ ಸಾಕು. ಇಲ್ಲವಾದರೆ ಎಲ್ಲ ನಿನ್ನನ್ನು ನೋಡುವಾಗ ಬಹಳ ಆಶ್ಚರ್ಯವಾಗ್ತಾ ಇದೆ. ಯಾಕೆಂದ್ರೆ ನಮ್ಮ ಇಲಾಖೆಗೆ ಬರುವುದಕ್ಕೆ ಸಾಧ್ಯವಿಲ್ಲ ಮಾನವರಿಗೆ. ಅಂತಿರುವಾಗ ನೀನು ಬಂದಿದ್ದೀಯ. ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು, ನಿನ್ನ ಹೆಸರೇನು, ನಿನ್ನ ಪುರ ಯಾವುದು, ಎಲ್ಲವನ್ನ ಮೊದಲು ಧ್ರುವ ಮಹಾರಾಜ, ನಾನು ತಂದೆ ಉತ್ತೋಲಪಾಲ ಮಹಾರಾಜ, ತಾಯಿ ಸುನೇತಿ ದೇವಿ. ಇದು ನನ್ನ ಪರಿಚಯ. ಇನ್ನು ನನ್ನ ತಮ್ಮನನ್ನು ನಿಮ್ಮ ಕಡೆ ಯಕ್ಷರು ಕೊಂದಿದ್ದಾರೆ. ಆ
ಆದ್ದರಿಂದ ನಿಮ್ಮ ಯಕ್ಷರನ್ನೆಲ್ಲ ಕೊಲ್ಲುತ್ತೇನೆ. ಬಾ ಮುಂದೆ. ಯಾರು ನಿನ್ನ ತಂದೆ? ಉತ್ತಮಪಾದ ಮಹಾರಾಜ. ರಥಗಳು ಏನು ನಿನ್ನ ತಮ್ಮನನ್ನ ನಾವು ಕೊಂದಿದ್ದೇವೆ, ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀಯೋ? ಹೌದು. ಎಲ್ಲ ನಿನ್ನ ತಮ್ಮನನ್ನ ಕೊಂದವರು ನಾವಲ್ಲ. ಯಾಕೆಂದ್ರೆ ಅವನು ಮಾಡಿದ ಪಾಪಕ್ಕೆ ಅವನಿಗೆ ತಕ್ಕ ಪ್ರಾಯಶ್ಚಿತ್ತ. ಅವನನ್ನ ಕೊಂದದ್ದು ನಾವಲ್ಲ, ಆ ಯಮ ಧರ್ಮ. ಆ ಯಮನಿಗೆ ನನ್ನ ಕಳಿಸ್ತಾರೆ. ಇವನಲ್ಲಿ ನಮ್ಮ ಕೈ ಸಾಗುತ್ತಾ ಇಲ್ಲ. ಇವ ಬಲಾಢ್ಯನೇ ಹೌದು, ಆದರೆ ಹೀಗೆ ಬಿಡುವುದಕ್ಕೆ ಸಾಧ್ಯ ಉಂಟೆ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಇವನಲ್ಲಿ ಯುದ್ಧವಲ್ಲ, ಯುದ್ಧವಲ್ಲ, ಮಾಯಕ, ಮಾಯಕ. ನಮ್ಮ ಮಾಯಕವನ್ನು ಸೃಷ್ಟಿಸಿ ಗಾಳಿ, ಮಳೆ, ಬಿರುಗಾಳಿ, ಸಿಡಿಲುಗಳನ್ನು ಸೃಷ್ಟಿಸುತ್ತೆಂದು ನೋಡೋಣ. ನೋಡಿದರು ಕಾರ್ಗತ್ತಲೆ ಎತ್ತ ನೋಡಿದರು ಕಾರ್ಗತ್ತಲೆ ಕವಿದಿಗೂ ಎತ್ತಿ ನೋಡುವರೆ ಮಸ್ತಕವು, ಎತ್ತಿ ನೋಡುವರೆ ಮಸ್ತಕವು. ಸುತ್ತಲ ಕಲ್ಮಲ ಮಲಗಿ ಬೆಟ್ಟಗಳು ಉದರುತ್ತೇವುದೇನ ಮಾಡುವೇನೋ. ಇದೇನಿದು? ಅರ್ಕಸೊಡೆ ಎದುರುಗೊಡುತ್ತಿರುವಂತಹ ಸಂದರ್ಭದಲ್ಲಿ ಒಮ್ಮೆನೊಂಬದೆ ಕಾಗತ್ತಲೆ ಕವಿದಿದೆ. ಗುಡುಗು, ಮಿಂಚು, ಸಿಡಿಲು, ಮಳೆ ಆರ್ಪಡಿಸುತ್ತಿದೆ. ನಿಂತ ನೆಲವೇ ಗಡಗಡನೆ ನಡುಗುತ್ತಾ ಇದೆ. ಪ್ರಳಯ ಕಾಲದ ಭೈರವನ ಕೋಲಾಹಲ ಎಂಬಂತೆ ಭಾಸವಾಗುತ್ತಾ ಇದೆ. ಹುಲಿ, ಸಿಂಹ, ಗರಡಿಗಳು ಮುಂದೊತ್ತುತ್ತಾ ಇದೆ. ಏಕಾಂಗಿಯಾದಂತ ನಾನಿನ್ನೇನು ಮಾಡಲಿ, ಏನು ಮಾಡಲಿ? ಶ್ರೀಹರಿ, ಶ್ರೀಹರಿ, ನೀನೇ ರಕ್ಷಿಸು. ಮಗು ಧ್ರುವರಾಯ, ರಾಕ್ಷಸರ ಮಾಯಕಕ್ಕೆ ಹೆದರಬೇಡ. ಹರಿಸ್ಮರಣೆಯಿಂದ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡು. ಅಂಬರವಾಣಿ, ಇನ್ಯಾಕೆ ತಡ? ತೆಗೆದೆಗೆದುವ ನಾರಾಯಣೋತ್ಸವಂ ತೆಗೆದು ಕೂಡಲು ಮೂಲೋಕದ ಕರುಣನಿಧಿ ಸ್ವಯಂಭುಮನು ಮುಂಬರಿವ ಪೌತ್ರನ ಬಗೆಯ ಕಾಣುವುದು. ಅರುಗಿದನು ಪರಹಿಂಸೆ ನಿನಗಿದು ಯೋಗ್ಯ ಅಲ್ಲೆನು ತಾ. ಅರುಗಿದನು ಪರಹಿಂಸೆ ನಿನಗಿದು ಯೋಗ್ಯ ಅಲ್ಲೆನು ತಾ. ಮಗನ ಬೇಡು ಪರಹಿಂಸೆ ನಿನಗಿದು ಮಗನೆ ಬಿಡು ಪರಹಿಂಸೆ ನಿನಗಿದು ಸ್ವಗಸೆ ನೋಡ.
ತಗ್ಗೆ ನಡತೆಯಲ್ಲಿದು ಬಗೆಯಬೇಡ ಹರಿಪನ ಯುಗಳ ಭಕುತಗೆ ನಡತೆ ಅಲ್ಲಿದು ಬಗೆಯಬೇಡ ಹರಿಪನ ಯುಗಳ ಭಕುತಗೆ ನಡತೆಯಲ್ಲಿದು ಬಗೆಯಬೇಡ ಮಗನೇ. ಧ್ರುವರಾಯ, ಸಮಾಧಾನ ಮಾಡಿಕೋ, ಸಮಾಧಾನ ಮಾಡಿಕೋ. ಯಾರು ತಾವು? ನಿನ್ನ ವಂಶದವರಲ್ಲಿ ಪೂರ್ವಜರೇ ನಾನು. ಸ್ವಯಂಭೂಮನು ಎನ್ನುವುದಾಗಿ ನನ್ನ ನಾಮಧೇಯ. ಸಂಬಂಧದಲ್ಲಿ ನಿನಗೆ ನಾನು ಪಿತಾಮಹನಾಗಿದ್ದೇನೆ. ಪಿತಾಮಹರೇ, ತಾವು ಯಾತಕ್ಕೆ ಇಲ್ಲಿಗೆ ಬಂದಿದ್ದೀರಿ? ನಿನ್ನನ್ನು ಸಂತೈಸುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನಯ್ಯ. ನನಗೆಲ್ಲಿಯ ಸಮಾಧಾನ? ನನ್ನ ತಮ್ಮನನ್ನು ಕೊಂದವರನ್ನು ಕೊಂದರೆ ನನಗೆ ಸಮಾಧಾನವಿಲ್ಲ, ಸಮಾಧಾನವಿಲ್ಲ. ಧ್ರುವರಾಜ, ಶ್ರೀಮನ್ನಾರಾಯಣನ ಭಕ್ತರಲ್ಲೇ ನೀನು ಅಗ್ರಗಣ್ಯ. ನಿನ್ನಂತ ಮಹಾತ್ಮನಿಗೆ ಇಂಥ ಕ್ರೂರವಾದ ಪ್ರಾಣಿ ಹಿಂಸೆಯನ್ನು ಮಾಡುವಂತ ಕರ್ಮ ಯಾವತ್ತೂ ಸಲ್ಲದು. ಇಂಥ ಪರಹಿಂಸೆಯನ್ನ ಪರಮಾತ್ಮ ಮೆಚ್ಚವರ. ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬನಾಗಿರುವಂತಹ ಈ ಧನಾಧಿಪತಿಯ ಪ್ರಜೆಗಳನ್ನ ವಿನಾಕಾರಣ ಯಾಕಯ್ಯ ಸವರುತ್ತಾ ಇರುವೆ? ನಿನ್ನ ತಮ್ಮನು ಮಾಡಿದಂತಹ ವಿಚಾರ, ಅದಕ್ಕೆ ಈ ಪ್ರಪಂಚದಲ್ಲಿ ಯಾರೂ ಹೊಣೆ ಅಲ್ಲ. ಬ್ರಹ್ಮಲಿಪಿಯೇ ಹಾಗಿದೆ. ಅವನ ಹಣೆಯಲ್ಲಿ ಇಂತಿಷ್ಟೇ ಆಯುಷ್ಯ ಎನ್ನುವುದಾಗಿ ಬ್ರಹ್ಮಾಕ್ಷರ ಇರುವಾಗ ಅದನ್ನು ಮಿಕ್ಕುವುದಕ್ಕೆ ಮೀರುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವೇ ಇಲ್ಲ. ಹಾಗಾಗಿ ಆತನ ತಾಯಿ ನಿನ್ನ ಪಾಲಿಗೆ ಮಾಡಿರಬಹುದಾದಂತಹ ಘೋರವಾದ ಕ್ರೂರವಾದ ಅನ್ಯಾಯಕ್ಕೆ ಫಲವಾಗಿ ಕಾಳ್ಗಿಚ್ಚಿನಲ್ಲಿ ಮಗನ ಶವವನ್ನು ಕೂಡ ನೋಡಲು ಸಾಧ್ಯವಾಗದು ಭಾವಾಗ್ನೆಯ ಅಪ್ಪಿಸುತ್ತಿಗೆ ಬೆಂದು ಭಸ್ಮೀಕೃತವಾಗಿ ಹೋಗಿದ್ದಾಳೆ. ಭಗವಂತನ ನಿರ್ಣಯವನ್ನು ಮೀರುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ತಿಳಿದವನಲ್ಲವೇ ನೀನು? ವರ ಪಿತಾ ಮಗನ ನುಡಿ ಕೇಳ್ದು ಧ್ರುವ ಭೂಮಿ ಸಮಾಧಾನಿಯಾಗು. ವರ ಪಿತಾ ಮಗನ ನುಡಿ ಕೇಳ್ದು ಧ್ರುವ ಭೂಮಿ ಶರಜಾಪವನು ರಥದೋಳಿಳುವಿ ತಾಂ ವೈರಾಗ್ಯ ಪರನಾಗಿ ತಾಂ ವೈರಾಗ್ಯ ಪರನಾಗಿ ವಿಷ್ಣು ಮಾಯಾ ಮೋಗಮತಿಶಯವ ಅರಿತು ತನ್ಮನದಿ ಮರುಗಿ ಆ ಕೇವಲ ನನ್ನ ತಮ್ಮನನ್ನ ಯಕ್ಷನೊಬ್ಬನು ಕೊಂದ ಎನ್ನುವ ಕಾರಣಕ್ಕಾಗಿ ಸೇಡಿನಿಂದಾಗಿ ಸಮಸ್ತ ಯಕ್ಷರನ್ನೇ ನಿರ್ಮೂಲನೆ ಮಾಡುವುದಕ್ಕೆ ಹೊರಟೆ. ಅಷ್ಟೇ ಅಲ್ಲ, ಅಂಬರ ವಾಣಿಯಂತೆ ಮಹಾ ಅಸ್ತ್ರವಾದಂತ ನಾರಾಯಣಾಸ್ತ್ರವನ್ನು ಹೂಡುವುದಕ್ಕೆ ಮುಂದಾದೆ. ಏಕಕಾಲದಲ್ಲಿ ಲೋಕ ಕಂಟಕವು ಲೋಕ ಕಲ್ಯಾಣವನ್ನು ಉಂಟು ಮಾಡುವಂತ ಈ ಮಹಾ ಅಸ್ತ್ರವನ್ನ ಪ್ರಯೋಗಿಸಿದ್ದರಿಂದ ಸಮಸ್ತ ಪ್ರಪಂಚಕ್ಕೂ ತೊಂದರೆಯಾಗುತ್ತದೆ ಎನ್ನುವ ವಿಚಾರವನ್ನ ನಾನು ತಿಳಿದಿರಲಿಲ್ಲ. ಕೇವಲ ನಾನು ನನ್ನವರು ಎನ್ನುವಂತಹ ವ್ಯಾಮೋಹದಿಂದಾಗಿ ಹೀಗೆಲ್ಲ ಮಾಡಬೇಕಾಯಿತು. ಸಕಾಲಕ್ಕೆ ಬಂದು ನನ್ನ ಕಣ್ಣನ್ನ ತೆರೆಯಿಸಿದ್ದೀರಿ. ನಿಮಗೆ ನಮೋ ನಮೋ. ಶುಭವಾಗಲಿ. ಮುಂದೆ ನನಗೇನು ಅಪ್ಪಣೆ? ಮಗು ವೈಶ್ರವಣ ಏನು ಹೇಳುವುದು? ಪಾಪುರೇ ಮೆಚ್ಚಿದೆ ಧ್ರುವ ಭೂಪ ಸುಕಲ ಪಾಪುರೇ ಮೆಚ್ಚಿದೆ ಧ್ರುವ ಭೂಪ ಸುಕಲಾಪ ಕೋಪವ ಕೈರಿಸಿ ನೀ ನಿರ್ಲೇಪನಾದೆ ಎಂಬ ಬಗೆಗೆ ಕೋಪವ ಕೈರಿಸಿ ನೀ ನಿರ್ಲೇಪನಾದೆ ಎಂಬ ಬಗೆ
ಬಗೆಗರ